ಇದರ ಮಧ್ಯೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ವನರಾಜಕೀಯದ ಕಾರಣಕ್ಕೆ ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಅಲ್ಲಲ್ಲ, ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತಹ ತುಂಬ ಸಹ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಇದೆಲ್ಲ ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ಇದರ ಮಧ್ಯೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ವನರಾಜಕೀಯದ ಕಾರಣಕ್ಕೆ ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಅಲ್ಲಲ್ಲ, ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತಹ ತುಂಬ ಸಹ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಇದೆಲ್ಲ ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ. ಇದರ ಮಧ್ಯೆ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ವನರಾಜಕೀಯದ ಕಾರಣಕ್ಕೆ ನೋಡಿ, ಅದು ನನಗೆ ಗೊತ್ತಿಲ್ಲ ಯಾಕೆ ಹೋಗ್ತಾ ಇದ್ದಾರೆ. ಈಗ ಒಂದೊಂದ್ಸಲ ಕಮಿಟಿ ಟೂರ್ ಇರ್ತವೆ, ಮತ್ತೊಂದು ಇರ್ತದೆ. ಈಗ ನಾವು ದಾವೋಸ್ಗೆ ಹೋಗ್ತೀವಿ, ಇಂಡಸ್ಟ್ರಿ ಟೂರ್ ಹೋಗ್ತೀವಿ. ಅಲ್ಲಲ್ಲ, ಶಾಸಕರ ಕಮಿಟಿ ಟೂರಿಗೆ ಇರ್ತದೆ. ಅದು ಅದಕ್ಕೆ ಗೊಂದಲ ಸೃಷ್ಟಿಯಾಗಿದೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ವಿದೇಶಕ್ಕೆ ಹೋಗುವಂತಹ ತುಂಬ ಸಹ ಅವಕಾಶಗಳಿದ್ದಾಗ ಕಮಿಟಿ ಟೂರ್ ಆಗಲಿ ಅಥವಾ ವೈಯಕ್ತಿಕವಾಗಿ ಯಾಕೆ ಹೋಗಬಾರ್ದು, ಅಥವಾ ಸ್ನೇಹಿತರು ಕೂಡ ಯಾಕೆ ಹೋಗಬಾರ್ದು. ಇದೆಲ್ಲ ಅದಕ್ಕೆ ರಾಜಕೀಯ ಬಣ್ಣ ಕೊಡುವಂಥದ್ದು ಇಲ್ಲ. ರಾಜಕೀಯವಾಗಿ ಯಾರು ಕೂಡ ಮಾಡ್ತಾ ಇಲ್ಲ.